ನಮಸ್ಕಾರ. ಸದಾನಂದ ಬಾಮ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ನಾವು ರೈತರ ಪರವಾಗಿ ಅನೇಕ ವಿಷಯಗಳನ್ನು ನಾವು ಅಧಿಕಾರಿಗಳಿಗೆ ಮತ್ತು ಸರ್ಕಾರದ ಗಮನಕ್ಕೆ ತರ್ತಾ ಇದ್ದೇವೆ. 15-20 ವರ್ಷ ಆಯಿತು. ಒಂದೇ ಸೋಯಾಬೀನ್ ತಳಿ JS 335 ಸೋಯಾಬೀನ್ ಬೀಜವನ್ನು ನೀವು ಕೊಡ್ತಾ ಇದ್ದಾರೆ. ಯಾಕೆ? ಬೇರೆ ತಳಿಗಳು ಸಾಕಷ್ಟು ಬಂದಿವೆ. ಕೃಷಿ ಇಲಾಖೆ ಅಧಿಕಾರಿಗಳು ಸಾಕಷ್ಟು ಹೇಳಿಕೆಯನ್ನು ಕೂಡ ನೀಡ್ತಾ ಇದ್ದಾರೆ. ಕೃಷಿ ತಜ್ಞರು ಕೂಡ ಹೇಳ್ತಾ ಇದ್ದಾರೆ ಮಹಾರಾಷ್ಟ್ರದ ಎರಡು ತಳಿಗಳಿವೆ, ಸಂಗ್ರಾಮ್ ಮತ್ತು ಧ್ರುವ ಅಂತ. ಅದನ್ನು ಯಾಕೆ ನೀವು ತರಿಸ್ಕೊಳ್ತಾ ಇಲ್ಲ? ಪದೇ ಪದೇ ಸೋಯಾಬೀನ್ ಬೀಜವನ್ನು ತರಿಸ್ಕೊಳ್ಳೋದ್ರಿಂದ ಯಾವುದೇ ಲಾಭ ಇಲ್ಲ. ಅದರ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿದವರು ಇವರು, ಯಾರ ಸಂಗಮ್ ಮತ್ತು ಧ್ರುವ ಇವರು, ಮತ್ತು ಪುಲೆ ಕಲ್ಯಾಣ, ಇವು ಬೇರೆ ಬೇರೆ ವೆರೈಟಿಗಳು. ಇವ್ರು ತರಿಸ್ಬೇಕಂದ್ರೆ ಇಲ್ಲಿ ಸಬ್ಸಿಡಿ ಸಿಗೋಂಗಿಲ್ಲ ಪ್ರೈವೇಟ್ದಿಂದ. ಇಲ್ಲಿ 50% ಸಬ್ಸಿಡಿ ಕೊಡ್ತಾರೆ. ಅದಕ್ಕೆ ಈ ಬೀಜಗಳನ್ನು ರೈತರು ತೆಗೆದುಕೊಳ್ತಾ ಇದ್ದಾರೆ. ಅದರ ಹೆಚ್ಚು ಉತ್ಪನ್ನ ಆಗಬೇಕಾದ್ರೆ ಹೊಸ ಹೊಸ ತಳಿಗಳನ್ನು ಪರಿಚಯ ಮಾಡಬೇಕು. ಸರ್ಕಾರವೇ ಇದನ್ನು ಖರೀದಿ ಮಾಡಬೇಕು. ನಂತರ 50% ಸಬ್ಸಿಡಿಯಲ್ಲಿ ಕೊಡಿ. ಯಾಕಂದರೆ 15-20 ವರ್ಷ ಒಂದೇ ತಳಿ ಕೊಡೋದ್ರಿಂದ ಯಾರಿಗೆ ಲಾಭ ಆಗಿದೆ? ಅಲ್ಲಿ ಮೇಲಿನವರಿಗೆ ಒಂದೇ ಕಂಪ್ನಿಯಿಂದ ನೀವು ಆರ್ಡರ್ ಮಾಡ್ತೀರಿ. ಅದು JS 335 ಹೈದರಾಬಾದ್ ಕಂಪ್ನಿದ್ದು. ಅದು ಒಂದೇ ಕಂಪ್ನಿಗೆ ಯಾಕೆ ಅಂದರೆ ನಿಮ್ಮ ಕಮಿಷನ್ ಹೆಚ್ಚು. ಅಧಿಕಾರಿಗಳು ಕೂಡ ಕಮಿಷನ್ ಆಚೆಗಾಗಿ ಇದನ್ನು ಮಾಡ್ತಾಯಿದ್ದಾರೆ. ಅವ್ರು ಏನು ಹೇಳ್ತಾರೆ, ಮೇಲಿಂದ ಏನು ಬರ್ತೈತೆ ನಾವು ಕೊಡ್ತೇವೆ. ಗೊಬ್ಬರ ಕೂಡ ಇದಾಗಿದೆ. ಅಂದರೆ ಗೊಬ್ಬರ ಚೆನ್ನಾಗಿ ಸಿಗಬೇಕು, ರೈತರಿಗೆ ಒಳ್ಳೆ ಬೀಜ ಸಿಗಬೇಕಂತ ಅನೇಕ ರೈತ ಮುಖಂಡರು ಹೋರಾಟ ಮಾಡ್ತಾಯಿದ್ರು ಕೂಡ ಸರ್ಕಾರ ಯಾಕೆ ಅಂತ ಇಲ್ಲ. ಅಂದರೆ ಸರ್ಕಾರ ಗಮನಕ್ಕೂ ಬಂದಿಲ್ಲ. ಇನ್ನು ಸ್ಥಳೀಯ ಶಾಸಕರು ಕೂಡ ಇಲ್ಲಿ ಬೇಡಿಕೆ ಇಡ್ತಾ ಇಲ್ಲ. ಇದ್ರ ಬಗ್ಗೆ ಚರ್ಚೆನೇ ಇಲ್ಲ. ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಚರ್ಚೆ ಆಗಬೇಕಾಗಿತ್ತು. ಯಾಕರಪ್ಪ ಮಹಾರಾಷ್ಟ್ರದಲ್ಲಿ 2 ತಳಿ ಹೊಸ ಇದಾವೆ, ಉತ್ಪನ್ನ ಹೆಚ್ಚು ಬರ್ತದೆ, ಒಳ್ಳೆ ತಳಿಗಳಿದಾವೆ. ನೀವು ಸರ್ಕಾರ ಖರೀದಿ ಮಾಡಬೇಕು. ರೈತರಿಗೆ 50% ಸಬ್ಸಿಡಿ ಕೊಟ್ಟರೆ ಆ ತಳಿಯನ್ನು ಬೆಳೀತಾರೆ. ಅವ್ರ ಉತ್ಪನ್ನ ಹೆಚ್ಚು ಬರ್ತೈತೆ, ಬೆಲೆ ಹೆಚ್ಚು ಸಿಗ್ತೈತೆ. ಅದು ಇದು ಯಾವುದೂ ಮಾಡಲಿಕ್ಕೆ ರೆಡಿ ಇಲ್ಲ. ಸಬ್ಸಿಡಿ ಮೂಲಕ ರೈತರು ಬಯಸೋದು ಏನು ತಪ್ಪಲ್ಲ. ಅದರ ಪದೇ ಪದೇ ಅದೇ ಕೊಡೋದ್ರಿಂದ ಅವ್ರ ಕಡೆ ಬೀಜ ಇರ್ತಾವೆ, ಹೆಚ್ಚು ಕೊಂಡುಕೊಳ್ಳೋದು ಅಗತ್ಯನೇ ಇರೋದಿಲ್ಲ. ಹೊಸ ತಳಿದಂದರೆ ಇನ್ನೊಂದು ಏನು ಬೆಳೆನಪ್ಪ ಹೆಚ್ಚು ಉತ್ಪನ್ನ ಮಾಡೋದು ಅಂತ ಅವ್ರ ತಲೆಯಲ್ಲಿ ಬರ್ತೈತೆ. ಇನ್ನು ಎರಡನೇ ವಿಷಯ ಅಂತಂದರೆ ರೈತರಿಗೆ ಈಗೇನು ಕಬ್ಬಿನ ಬಿಲ್ ಇನ್ನೂ ಅನೇಕ ಕಾರ್ಖಾನೆಗಳು ಕೊಟ್ಟಿಲ್ಲ. ಆದರೆ ಶುಗರ್ ಕಂಟ್ರೋಲ್ ಆ್ಯಕ್ಟ್ ಏನು ಹೇಳ್ತೈತೆ, 1966 ಆ್ಯಕ್ಟ್ ಏನು ಹೇಳ್ತೈತೆ, 14 ದಿವಸ ಒಳಗಾಗಿ ನೀವು ಬಿಲ್ಲನ್ನು ಕೊಡ್ಬೇಕಂತ. ಕೊಡಲಿಲ್ಲ ಅಂದ್ರೆ 15% ನಾವು ಬಡ್ಡಿಯನ್ನು ಹಾಕಿ ಕೊಡಬೇಕಾಗ್ತದಂತ. ಎಷ್ಟು ಡಿಶಿಗಳು? 31 ಡಿಶಿಗಳು 31 ಜಿಲ್ಲೆಯಲ್ಲಿ. ಕೆಲವೊಂದು ಜಿಲ್ಲೆಗಳಲ್ಲಿ ಕಬ್ಬು ಬೆಳೀತಾ ಇಲ್ಲ. ಅದರ 4-5 ಜಿಲ್ಲೆಗಳಲ್ಲಿ ಕಬ್ಬು ಸಾಕಷ್ಟು ಪ್ರಮಾಣ ಬೆಳೀತಿದೆ. ಇಲ್ಲಿ ಯಾರಿಗೂ ವಸೂಲು ಮಾಡಿಕೊಟ್ರೆ ಇಲ್ಲ. ಶುಗರ್ ಕಂಟ್ರೋಲರ್ ಏನು ಡೈರೆಕ್ಟರ್ ಏನಾದ್ರೆ ಅವ್ರು ಏನು ಮಾಡ್ತಾಯಿದ್ದಾರೆ ಅಂದರೆ ಶುಗರ್ ಲಾಬಿಗೆ ನೀವು ಮನೆದಿದ್ದೀರ ಅಂತ ಅರ್ಥ. ಇಲ್ಲಿ ಕಬ್ಬಿನ ಬಿಲ್ ಸರಿಯಾಗಿ ಕೊಡಲೇಬೇಕಾಗ್ತದೆ. ಕಟಾವು ಬಗ್ಗೆ ಚಿಂತಿಲ್ಲ, ಸಾಗಾಣಿಕೆ ಬಗ್ಗೆ ಚಿಂತಿಲ್ಲ. ಕೇವಲ ನಿಮ್ಮ ಲಾಭದ ದೃಷ್ಟಿಯಿಂದ ನೀವು ಸಕ್ಕರೆ ಕಾರ್ಖಾನೆ ನಡೆಸ್ತಾ ಇದ್ರಿ. ಮತ್ತು ರೈತರಿಗೆ ಏನು ಲಾಭ ಇಲ್ಲ? ಸರ್ಕಾರದ್ದು ಲಾಭ ಇಲ್ಲ, ಸಕ್ಕರೆ ಕಾರ್ಖಾನೆಯ ಮಾಲೀಕನದು ಕೂಡ ಲಾಭ ಇಲ್ಲ. ಹೀಗಾದ ರೈತ ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ ಇಡೀ ದೇಶದಲ್ಲಿ. 2 ಗಂಟೆಗೆ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೋತಾ ಅಂತ ಅಂದರೆ ಕೇಂದ್ರ ಸರ್ಕಾರಕ್ಕೂ ನಾಚಿಕೆ ಆಗಬೇಕು ಮತ್ತು ರಾಜ್ಯ ಸರ್ಕಾರಕ್ಕೂ ನಾಚಿಕೆ ಆಗಬೇಕು. ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ನಲ್ಲಿ ಚರ್ಚೆನೇ ಇಲ್ಲ. ಇದ್ರ ಬಗ್ಗೆ ಚರ್ಚೆ ಮಾಡಿದ್ರೆ ಅಂತಿಮ ಸ್ವರೂಪವನ್ನು ಇದು ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇನ್ನು ಮೂರನೇ ಅತ್ಯಂತ ಮಹತ್ವದ ವಿಷಯ ಅಂತಂದರೆ ಏನು 23 ಕೃಷಿ ಉತ್ಪನ್ನಗಳಿದಾವಲ್ಲ, ಅದಕ್ಕೆ ಬೆಂಬಲ ಬೆಲೆ ಘೋಷಣೆ ಮಾಡ್ತಾರೆ. ಯಾವಾಗ ಎಲ್ಲ ಆದ ನಂತರ ರೈತರು ಏನು ಕೇಳ್ತಾರೆ, ಬೆಂಬಲ ಬೆಲೆ ಅಲ್ಲ, ಇದನ್ನು ಕಾಯ್ದೆ ಮಾಡಿ ಅಂತ. ಎಷ್ಟು MP ಲೋಕಸಭೆಯಲ್ಲಿ ಚರ್ಚೆ ಮಾಡಿದರು, ರಾಜ್ಯಸಭಾ ಸದಸ್ಯರು ಎಷ್ಟು ಚರ್ಚೆ ಮಾಡಿದರು. ಪ್ರಿಯಾಂಕಾ ಜಾರಕಿಹೊಳಿ ಎಂದಾದರೂ ಇದ್ರ ಬಗ್ಗೆ ವಿಚಾರ ಮಾಡಿದ್ರೆ ಇಲ್ಲ. ಅವ್ರಿಗೇನು ಗೊತ್ತನೇ ಇಲ್ಲ. ಯಾಕೋ ತಂದೆ ಆಶೀರ್ವಾದ ಆರಿಸಿ ಬಂದ್ರೆ ಅಷ್ಟೇ. ಇನ್ನು ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಆದವರು, ಇವರು ಕೂಡ ರೈತರ ಬಗ್ಗೆ ಕಾಳಜಿನೇ ಇಲ್ಲ. ರೈತರು ಓಟಿಂದ ಆರಿಸಿ ಬಂದಿರ್ತಾರೆ. ಆದರೆ ಇದನ್ನು ಕಾಯ್ದೆ ಮಾಡುವಂತ ಹೇಳುವಂಥ ತಾಕತ್ತಿಲ್ಲ. ಯಾಕೆ ಮೋದಿ ಶಾ ಏನು ಮಾಡೋರಿದ್ದಾರೆ, ಏನು ಮಾಡಲಿಕ್ಕೆ ಆಗೋದಿಲ್ಲ. ರೈತರ ಪರವಾಗಿ ನೀವು ಏನಾದರೂ ಬೇಡಿಕೆ ಇಡಬೇಕಲ್ಲ. ಕಾಯ್ದೆ ಮಾಡೋದ್ರಿಂದ ಅವ್ರಿಗೆ ಸಾಕಷ್ಟು ಲಾಭ ಆಗ್ತದೆ, ಅದು ನೀವು ಬೇಡ ಇದೆ. ಹೀಗಾಗಿ ಇಲ್ಲಿ 23 ಕೃಷಿ ಉತ್ಪನ್ನಗಳನ್ನು ನೀವು ಬೆಂಬಲ ಬೆಲೆ ಘೋಷಣೆ ಬಿಟ್ಟು ಕಾಯ್ದೆ ಮಾಡುವಂಥ ಒಂದು ಪ್ರಕ್ರಿಯೆಯಲ್ಲಿ MP ತೊಡಗಬೇಕು. ಇನ್ನು ವಿರೋಧ ಪಕ್ಷ ಕಾಂಗ್ರೆಸ್ MP ಅವರು ಕೂಡ ಮಲಗಿದ್ದಾರೆ. ಇಂಥ ವಿಷಯಗಳೇನೂ ಇಲ್ಲ. ಇನ್ನು ಅತ್ಯಂತ ಇನ್ನೊಂದು ಗಂಭೀರ ವಿಷಯ ಅಂತಂದರೆ ಈ ಸಕ್ಕರೆ ಉತ್ಪನ್ನ ಮಾಡ್ತಾರೆ. 70% ಮತ್ತು 30% ಸಕ್ಕರೆಯನ್ನು ಬೇರೆ ಬೇರೆ ದರದಲ್ಲಿ ಮಾರಲಿಕ್ಕೆ ಬರ್ತದೆ. ಅದು 70% ಅಂದರೆ 70% ಉದ್ಯೋಗಪತಿಗಳು
ಅಂದರೆ ಕೋಲ್ಡ್ ಡ್ರಿಂಕ್ಸ ಕೋಕೋ ಕೋಲಾ ಅಮೇರಿಕನ್ ಕಂಪ್ನಿ ಚಾಕ್ಲೇಟ್ದಲ್ಲಿ ಉಪಯೋಗ ಮಾಡ್ತಾರೆ. ಅವರು 60-70 ರೂಪಾಯಿಗೆ ಮಾರ್ತಾರೆ. ಅಂದರೆ ಅವ್ರ ಕೋಲ್ಡ್ ಡ್ರಿಂಕ್ಸ್ಗೆ ನೀವು ನಿಮ್ಮ ಸಕ್ಕರೆಯನ್ನು ಅಂದರೆ ಏನು ಸಿಗ್ತಾಯಿದೆ ಕನ್ಸ್ಯೂಮರ್ದಲ್ಲಿ ಆ ಸಕ್ಕರೆಯನ್ನು 31-32 ರೂಪಾಯೋ ಅದನ್ನು ಕೊಡ್ತಾಯಿದ್ದಾರೆ. ಅವ್ರಿಗೆ ಯಾಕೆ 60-70 ರೂಪಾಯಿ ಹಾಕಿದರೆ ಇಲ್ಲಿ ಕಬ್ಬಿಗೆ 5,000 ರೂಪಾಯಿ ಬೆಲೆ ಟನ್ನಿಗೆ ಕೊಡ್ಲಿಕ್ಕೆ ಬರ್ತೈತೆ. ಅದು ಕೇವಲ ಸಾರ್ವಜನಿಕರು 30% ಅಷ್ಟು ಉಪಯೋಗ ಮಾಡ್ತಾಯಿದ್ದಾರೆ. ಯಾಕಂದರೆ ಇವರು ಚುನಾವಣೆ ವೇಳೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಡೊನೇಷನ್ ಕೊಡ್ತಾರೆ. ಹೀಗಾಗಿ ಆ ಅಮೇರಿಕನ್ ಕಂಪ್ನಿಗಳು ಇವ್ರು ಬೇಕು. ಅದಕ್ಕೆ 70-30 ಮಾಡಿಲ್ಲ ಅವರು. ಈ ಸಕ್ಕರೆಯನ್ನು ಅಗತ್ಯ ವಸ್ತುಗಳ ಕಾಯ್ದೆ ಅಡಿಯಿಂದ ಹೊರಗಿಡಬೇಕು. ಹೊರಗಿಟ್ಟು ಇದನ್ನು ಮಾಡಬೇಕು. ಚಿಮ್ನಿ ಎಣ್ಣೆ ಮಾಡಿದರೆ ನೀವು ರೇಷನ್ ಅಂಗಡಿಯಲ್ಲಿ ಒಂದು ಕಲರ್ ಚಿಮ್ನಿ ಎಣ್ಣೆ ಬರ್ತಿತ್ತು, ಹೊರಗಡೆ ಮಾರ್ಕೆಟಿಗೆ ಬೆಳೆದು ಬರ್ತಿತ್ತು. ಹಾಗೆ ಮಾಡಿ ನೇರವಾಗಿ ಸಕ್ಕರೆ ಕಾರ್ಖಾನೆಗಳಿಂದನೇ ಕಲರ್ ಮಾಡಿಸಿ ಇದನ್ನು ಉದ್ಯೋಗಪತಿಗಳು ಮಾಡಿದರೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಲಾಭ, ಸರ್ಕಾರಕ್ಕೂ ಹೆಸರು ಬಂದಿದೆ, ರೈತನು ಉಳಿತಾನೆ. ಕಾರ್ಖಾನೆಗಳು ಅಭಿವೃದ್ಧಿ ಪಥದಲ್ಲಿ ಇನ್ನೊಂದು 10-15 ತೆಗೀರಿ, ಯಾರು ಬೇಡ ಅಂತಾರೆ. ಇದ್ರ ಬಗ್ಗೆ ಚರ್ಚೆ ಇಲ್ಲ ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ. ಮಹಾರಾಷ್ಟ್ರದಲ್ಲಿ ಒಂದು ಇಬ್ಬರು ಏನು ಎಂ ಪಿಗಳು ಮಾತಾಡಿದಾರೆ ಅಷ್ಟೇ. ಇವರನ್ನು ಕಡೆಯವರು ಕೆಲವೊಂದು ವಿಷಯಗಳನ್ನು ಮಾತಾಡಿದರು. ಅದರ ಹೆಚ್ಚಿಗೆ ಎಲ್ಲ ಕಾಂಗ್ರೆಸ್ ನಾಯಕರು ಕೂಡ ಮಲಗಿದಂತೆ ಇದೆ. ಇದ್ರ ಬಗ್ಗೆ ರೈತರ ಧ್ವನಿ ಬಗ್ಗೆ ಅಲ್ಲ. ಇನ್ನು ಕೃಷಿ ಪ್ರಧಾನ ದೇಶ ಅಂತಾರೆ, ರೈತ ದೇಶದ ಬೆನ್ನೆಲುಬು ಅಂತಾರೆ, ರೈತನಿಗೆ ಗೌರವ ಕೊಡ್ಬೇಕಂತ ಯಾವ್ದು ಹಾಡಂತಾರೆ. ಆದರೆ ಕೆಳಗಿದ್ದ ನಂತರ ರೈತ ವಿರೋಧ ನೀತಿ. ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕಾಗ್ತದೆ. 70-30 ಸಕ್ಕರೆ ರೇಟನ್ನು ಕೇಂದ್ರ ಸರ್ಕಾರ ಫಿಕ್ಸ್ ಮಾಡಬೇಕು. ಬೆಂಬಲ ಬೆಲೆ ಬಿಟ್ಟು ಕಾಯ್ದೆ ಮಾಡಬೇಕು ಅಂಥೇಳಿ ಕೇಂದ್ರ ಸರ್ಕಾರಕ್ಕೂ ನಾವು ಒತ್ತಾಯ ಮಾಡ್ತೇವೆ. ರಾಜ್ಯ ಸರ್ಕಾರ ಕೂಡ ಈಗೇನು ಬೀಜ ಖರೀದಿ ಮಾಡ್ತೇವೆ ಆ ಬೀಜನ ಹೊಸ ತಳಿಗಳು ಬಂದಿವೆ, ಸಂಶೋಧನೆ ಆಗಿವೆ, ಅದೇ ಬೀಜ ಕೊಟ್ಟು ರೈತನ ಇನ್ನಷ್ಟು ಬಡತನಕ್ಕೆ ತಳ್ಳಬಾರ್ದು. ರಾಜ್ಯ ಸರ್ಕಾರ ಕೂಡ ಕೃಷಿ ಮಂತ್ರಿ ಕೂಡ ಇದಕ್ಕೆ ವಿಚಾರ ಮಾಡಬೇಕಂತ ಕೇಳ್ಕೊತಾ ಇವತ್ತಿನ ವಿಡಿಯೋ ಮುಗಿಸ್ತೇವೆ. ನಾಳೆ ಗೊತ್ತಿಗೆ ತಮ್ಮನ್ನು ಭೇಟಿ ಆಗ್ತೇವೆ. ಅಲ್ಲಿವರೆಗೆ ಎಲ್ಸಿವಾಗಲಿ. ನಮಸ್ಕಾರ.